ಆತ್ಮೀಯರೇ, ನಾವಿವತ್ತು ಗುಲ್ಬಾವಿ ಗ್ರಾಮದ ಪ್ರಗತಿಪರ ರೈತರಾದಂಥ ತೆಲಿ ಗುರುವಣ್ಣ ಅವಳ ತೋಟದಾಗಿದ್ವಿ. ಅವ್ರು ಏನೈತಿ ಇವತ್ತು ಅರಿಶಿನ ಬೆಳೆಗೆ ಬೀಜೋಪಚಾರವನ್ನು ಮಾಡ್ತಾಯಿದ್ವಿ. ಆ ಬೀಜೋಪಚಾರಕ್ಕೆ ನಾವು ಏನೇನು ಹಾಕೋತೀವಿ ಅನ್ನೋದನ್ನು ಈ ಒಂದು ವಿಡಿಯೋ ಒಳಗೆ ಹಂಚ್ಕೋತೀವಿ. ಮೊದಲೇನೈತಿ ಗ್ರೀನ್ವೆಲ್ ಕಂಪ್ನಿದ ಕಾರ್ಬನ್ ಡೈಜಿಯಮ್ 50% ಇದ್ದಿದ್ದ ಫಂಗಿಸೈಡ್ ಹಾಕೊಳತ್ತಿದ್ವು, ಮ್ಯಾಲೆ ಫಂಗಲ್ ಬರಬಾರ್ದಂಗೆ. ಆಮೇಲೆ ಏನೈತಿ ಕೀಟಗಳ ನಿಯಂತ್ರಣಕ್ಕಾಗಿ ನಾವು ಒಂದು 20 EC ಕ್ಲೋರೋಗಳನ್ನು ಒಂದು 250 ml ಹಾಕೊಳತ್ತಿದ್ವು. ಇದೊಂದು ಹುಟ್ಟು ಮರಿ ಬಲಿಷ್ಠವಾಗಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಹುಮಿಕ್ ಆಸಿಡನ್ನು ಒಂದು ಅರ್ಧ kg ಹಾಕೊಳತ್ತಿದ್ವು. ಅದರ ಜೊತೆ ಏನಂದ್ರೆ ಜರ್ಮಿನೇಷನ್ ಸ್ಪೀಡ್ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಯೂರಿಯಾ 1 kg ಅಷ್ಟು ಹಾಕೊಳತ್ತಿದ್ವು. ಇದನ್ನೇನೈತಿ ಟೋಟಲ್ 300 ಲೀಟರ್ ಕೆಪಾಸಿಟಿ ಕಂಟೈನರ್ ಮಾಡ್ಕೊಂಡು ಇವತ್ತೇನಂದು ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಕಲಿಸೋ ವಿಧಾನ ಮೊದಲಿಗೆ ಏನು ಮಾಡೋದು, ಯೂರಿಯಾ ತುಂಬ ಎಲ್ಲ ಈ ರೀತಿ ಹರ್ಬೋದು. ಇದನ್ನು ಇದೇನೈತಿ ಹುಮಿಕ್ ಆಸಿಡ್. ಫ್ಲೆಕ್ಸ್ ಈ ರೀತಿ ಇರ್ತೈತಿ. ಇದು ಧೂಳು ಬಾಯ್ಕಟ್ ಹೇಳ್ತಾರೆ. ಈ ರೀತಿ ಏನೈತಿ ಇದು ಕಂಟೆಂಟ್ ರೆಡಿ ಆಗೈತಿ. ನೀವು ಏನಾದರೂ ಅರಿಶಿನ ಹಚ್ಚತ್ತೀರಿ ಅಂದ್ರೆ ನಮ್ಮ ಪಾರ್ಶ್ವನಾಥ್ ಫರ್ಟಿಲೈಜರ್ಗೆ ಸಂಪರ್ಕಿಸ್ರಿ. ನಿಮ್ಗೇನೈತಿ ಎಲ್ಲ ನಾವು ಮಾರ್ಗದರ್ಶನ ಕೊಡ್ತೀವಿ, ಔಷಧ ಕೊಡ್ತೀವಿ. ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು.